ಇವತ್ತು ನಿನ್ನೆ ಈ ಕೀಳು ಮಟ್ಟದ ಸ್ಟೇಟಸ್ ಬಾಕ್ತಾನ. ಮದುವೆ ಮಂಟಪದಿಂದ ಮದುವೆ ಮಗಳು ಕಾಣೆ ಆಗ್ತಾಳೆ ಅಂತಾದ್ರೆ ಆ ಮನೆಯವರಿಗೆ ಎಂಥ ಕಷ್ಟ ಬಂದಿದೆ ಅಂತ ಅರ್ಥ ಆಗುತ್ತಾ ನಿಮ್ಗೆ? ಅದು ಬಿಟ್ಬಿಟ್ಟು ಒಬ್ರ ಮೇಲೆ ಒಬ್ರು ಕೆಸರ ಹಾಕೊಂಡು ಆ ಹೆಣ್ಣಿನ ಚಾರಿತ್ರವನ್ನ ಮಾಡೋದಕ್ಕೆ ನಿಂತಿದಾರಲ್ಲ, ಮನುಷ್ಯತ್ವ ಇದೆಯಾ ನಿಮ್ಗೆ? ಚಕ್ರವರ್ತಿ, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಕಾಂಟ್ಯಾಕ್ಟ್ ಮಾಡು, ಬಟ್ ಅಲ್ಲಿ ಮೋನಿಕಾ ಇಲ್ಲಿರ್ಬೇಕು ಅಷ್ಟೇ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಮೋನಿಕನ್ ಪ್ರತಿ ಒಂದ್ ಫೋಟೋನು ಇವ್ನ್ ಕೆಲ್ಸನ್ ಬಿಟ್ಟು ಮೋನಿಕನ್ ಒಂಥರ ನೋಡ್ತಾ ಇದ್ದಾನೆ ನೋಡು. ಹೌದು, ನಾನು ಅಬ್ಸರ್ವ್ ಮಾಡಿದ್ದೆ. ಅವನು ಮನೆಯಲ್ಲಿ ಕಾಲಿಟ್ಟ ಕ್ಷಣದಿಂದ ಮೋನಿಕಾ ಅಕ್ಕ ಹಿಂದೆನೆ ಇದ್ದಾನೆ. ಈಗ ಹೇಳ್ತಾ ಇದ್ದೆ ನೀನು? ಅಲ್ಲ, ಮದ್ವೆ ಹೆಣ್ಣು ಅಂತ ಏನು ಸ್ಪೆಷಲ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ಅಂತ ಅನ್ಕೊಂಡೆ. ನಿಮ್ ಅಕ್ಕ ಜಗತ್ತಿಗೆ ದೊಡ್ಡ ಸೆಲೆಬ್ರಿಟಿ ನೋಡು, ಇವ್ನ್ ಬಂದು ಸ್ಪೆಷಲ್ ಆಗಿ ಮರ್ಯಾದೆ ಕೊಡಕ್ಕೆ. ನನ್ನ ನಾಡ್ಕೊಂಡು ನಿಂತ್ಕೋತೀರಾ ಅಥವಾ ಅಕ್ಕ ಹುಡ್ಕೋಕೆ ಯಾವ್ದಾದ್ರು ದಾರಿ ಹುಡುಕ್ತೀರಾ? ಕಿರಣ್ ಕ್ಯಾಟರಿಂಗ್ ಕಡೆಯಿಂದ ಊಟದ ವ್ಯವಸ್ಥೆ ಎಲ್ಲ ಆಗಿದೆ ಸರ್. ಲಂಚ್ ಅವರ್ ಒಳಗಡೆ ನಿಮ್ಗೆ ಕಳ್ಸಿಕೊಡ್ತೀವಿ ನಾವು. ಹಲೋ ಬೈಲಿ, ಒಂದ್ ನಿಮಿಷ ಸರ್, ನೀವು ಮತ್ತೆ ನಾನು ಕರೆ ಮಾಡ್ತೀನಿ. ಹೇಳಿ ಸರ್. ಕೊಡ್ದು ಅವನಲ್ಲಿ ಇವನ್ ಯಾರು ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನಿಮ್ ಕಡೆವನೇ ತಾನೆ? ಸುಳ್ಳು ಹೇಳ್ತ್ಯಾ? ಇಲ್ಲ ಸರ್, ಇವನ್ ಖಂಡಿತವಾಗ್ಲೂ ನಮ್ ಗ್ರೂಪ್ ಅಲ್ಲ. ನಮ್ಮನ್ನ ಕಿರಣ್ ಸರ್ ಕಳ್ಸಿಕೊಟ್ರು. ಇಲ್ಲಿ ನೋಡಿದ್ರೆ ಯೂಟ್ಯೂಬ್ ಇತ್ತು, ಮೋಸ್ಟ್ಲಿ ನೀವೇ ಕರ್ಸಿದಿರಾ ಅನ್ಕೊಂಡೆ. ಸರಿ, ಇವಾಗ ಅವ್ನು ಎಲ್ಲಿದ್ದಾನೆ? ಎಲ್ಲೋದ? ಎಷ್ಟೊತ್ತು ರೂಮ್ ಹತ್ರನೇ ಇದ್ರು ಸರ್. ಈಗ 4 ಜನದಲ್ಲಿ ಯಾರು ಕಾಣ್ತಾ ಇಲ್ಲ ಸರ್. ಲಾಸ್ಟಿಗೆ ಯಾವಾಗ ನೀನ್ ನೋಡಿದ್ದು? ತುಂಬಾ ಹೊತ್ತಾಯ್ತು ಸರ್, ಯಾರನ್ನ ಎತ್ಕೊಂಡು ಹೋಗ್ತಾ ಇದ್ರು. ಏನಾಯ್ತು ಅಂತ ಕೇಳಿದೆ, ಹುಷಾರೆಲ್ಲ ಕರ್ಕೊಂಡು ಹೋಗ್ತಿದೀವಿ ಅಂದ್ರು. ಅದು ಯಾರು ಅಂತ ನೋಡಿದ್ರಾ? ಗೊತ್ತಾಗ್ಲಿಲ್ಲ ಮೇಡಮ್, ಬಟ್ಟೆಯಲ್ಲಿ ಕವರ್ ಮಾಡಿದ್ರು. ಅರ್ಥ ಆಯ್ತಾ ಸರ್? ಅಕ್ಕ ಓಡೋಗಿಲ್ಲ, 4 ಜನ ಎತ್ಕೊಂಡು ಹೋದ್ರು ಅಂತ ಈಗ ಅರ್ಥ ಆಯ್ತಾ? ಇದನ್ನ ಹೇಗಾದ್ರೂ ಮಾಡಿ ಹಿಡಿದ್ರೆ ಮೋನಿಕಾ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಗೊತ್ತಾಯ್ತಾ? ಸಾಕು, ಇವಾಗ ನಿನ್ ಜೊತೆ ಜಗಳ ಮಾಡೋ ಟೈಮ್ ಇಲ್ಲ. ಕ್ಯಾಮ್ರಾ ಕೊಡು. ಇದರಲ್ಲಿರೋ ಫೋಟೋಸ್ ನನ್ನ ಫೋನಿಗೆ ಟ್ರಾನ್ಸ್ಫರ್ ಮಾಡಿ. ಹಲೋ ಇನ್ಸ್ಪೆಕ್ಟರ್. ಅಣ್ಣ, ಇವಾಗ ಏನೋ ಇವಳು ಪ್ರಜ್ಞೆ ತಪ್ಪಿ ಮೂರ್ಛೆ ಬಿದ್ದಿದ್ದಾಳೆ. ಎಚ್ಚರ ಆದ್ಮೇಲೆ ಜೋರಾಗಿ ಕಿರ್ಚಾಡಕ್ ಶುರು ಮಾಡಿದ್ರೆ ಅವಾಗ ಏನ್ ಮಾಡೋದಣ್ಣ? ಅದಕ್ಕೆ ಏನ್ ಮಾಡೋದು ಅಂತ್ಯಾ? ಅದಕ್ಕೆ ಹೇಳ್ತಿರೋದಣ್ಣ, ಇವಳಿಗೆ ಪ್ರಜ್ಞೆ ಬಂದು ಜೋರಾಗಿ ಕಿರ್ಚೋಕ್ ಮೊದ್ಲು ಬಾಯಿಗೆ ಟೇಪ್ ಹಾಕ್ಬಿಟ್ಟಣ. ನನ್ನ ಮಗನೇ ನಿಂತ್ಕೊ ಅಲ್ಲೇ. ಇವಳನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಇಷ್ಕ್, ನನ್ನ ಪ್ಯಾರ್, ನನ್ನ ದಿಲ್, ನನ್ನ ಮೊಹಬ್ಬತ್. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ನಾನು ಎಂದಕ್ಕೆ ಹೋಗ್ಬೇಕು, ಎಂತಿ ಆಗ್ಬಿಡು. ನನ್ನ ಮಗನೇ, ಇಂಥವಳನ್ನ ನಿನ್ನಂತ ಕೊಡುಕು ಕೈಯಿಂದ ಮುಟ್ಟ ಬಿಟ್ಬಿಡ್ತೀನ ನಾನು. ಮೂತಿಗೆ ಆ ಪ್ಲಾಸ್ಟರ್ ಹಾಕಿದ್ರೆ ಕೆನ್ನೆಗೆಲ್ಲ ಕೆಂಪಾಗ್ಬಿಡ್ತೆ ಕಣ. ಅಂತ ತಡ್ಕೊಂಡಿರಕ್ ಆಗಲ್ಲ ಅದನ್ನ ನೋಡ್ಕೊಂಡು. ಅಯ್ಯೋ ಕ್ಷಮಿಸ್ಬಿಡಿ ಬಾಸ್, ಏನೋ ತಿಳಿದೆ ಹಂಗ ಅನ್ಬಿಟ್ಟೆ. ಇನ್ನೊಂದ್ಸಲ ಏನಾದ್ರು ನೀನ್ ಇವಳನ್ನ ಮುಟ್ಟಕ್ ಬಂದ್ರೆ ನಿನ್ನ ಚರ್ಮನೆಲ್ಲ ಸುಳ್ಳು ಉಪ್ಪಿನಕಾಯಿ ಹಾಕಿ ಎತ್ಕೊಂಡ್ಬಿಡ್ತೀನಿ. ಸರಿ ಅಣ್ಣ. ಲೇ ಸೌಂದರ್ಯನ ನೋಡ್ತಾ ಇದ್ರಿ ಈಗ್ಲೇ ಇಲ್ಲೇ ಯಾವ್ದಾದ್ರು ಪಕ್ಕದಲ್ಲಿರೋ ದೇವಸ್ಥಾನದ ಹತ್ರ ಕಾರಣ ಹಾಕ್ಬಿಟ್ಟು ಮದ್ವೆ ಮಾಡ್ಕೊಂಡು ನಾನ್ ಮಕ್ಳ ನಿಮ್ಮನ್ನೆಲ್ಲ ಇಳಿಸ್ಬಿಟ್ಟು ನಾನೊಬ್ನೇ ಇವಳ ಜೊತೆ ಹನಿಮೂನ್ಗೆ ಹೋಗೋಣ ಅನಿಸ್ತಾ ಇದೆ. ಅವ್ವ, ಸದ್ಯ ಗಾಡಿಲಿ ಹನಿಮೂನ್ ಮಾಡ್ಬಿಡೋಣ ಅಂತ ಹೇಳಿ ನನ್ನ ಬಾಸು. ಗಾಡಿನ ಜಲ್ದಿ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅದ್ರ ಹಿಂದೆ ನಮ್ಮ ಅಡ್ಡ ಇದೆಯಲ್ಲ, ಅದ್ರ ಹಿಂದೆ ಅಂತಲ್ಲಿ ಹಾಕ್ಸು. ಹೇಳಿ ಅವ್ನು ಹೇಳಿ. ಬೇಗ ಹೋಗ್ರಿ. ನೋಡಿದ್ದೀನ ಬಂದು ಸರ್, ಮದುವೆ ಮಂಟಪದಿಂದ ಒಂದು ಹೆಣ್ಣು ಇದಕ್ಕಿದ್ದಾಗೆ ಮಾಯ ಆಗಿದ್ದಾಳೆ ಅಂದ್ರೆ ಇದು ಸಣ್ಣ ಮ್ಯಾಟ್ರ್ ಅಲ್ಲ. ನೀವೇನಾ ಆ ಹುಡುಗಿ ಪೇರೆಂಟ್ಸು? ಕೊನೆದಾಗ ಅವ್ರನ್ನ ಯಾರು ನೋಡಿದ್ದು?
ರೂಮಿಂದ ಆಚೆ ಹೋಗ್ಬೇಕಾರೆ ಯಾರನ್ನ ಗಮನಿಸಿದ್ರ? ಇಲ್ಲ ಇನ್ಸ್ಪೆಕ್ಟರ್, ನಾವೆಲ್ಲ ಇಲ್ಲೇ ಹಾಲಲ್ಲಿ ಶಾಸ್ತ್ರಕ್ಕೆ ಅಂತ ಕೂತಿದ್ವಿ. ಹುಡುಗಿನ್ ಕರ್ಕೊಂಡ್ ಬರೋಣ ಅಂತ ರೂಮ್ ಬಾಗಿಲು ತೆಗ್ದು ಹೋದಾಗ ಮೋನಿಕಾಲಿ ನಂಗೆ ಏನು ಅನಾಹುತ ಆಗಿದೆ ಅಂತ ತುಂಬಾ ಭಯ ಆಗ್ತಿದೆ ಸರ್. ಜಸ್ಟ್ ರಿಲ್ಯಾಕ್ಸ್, ನಾವು ಎಲ್ಲಾ ಆಂಗಲ್ ನಲ್ಲೂ ವಿಚಾರಣೆ ಮಾಡ್ತೇವೆ. ಜ್ಞಾನೇಶ್ ಅವ್ರೆ, ಈ ಮನೆ CCTV ಮಾನಿಟರ್ ಎಲ್ಲಿದೆ? ಫಸ್ಟ್ ನನಗೆ ಅದನ್ನ ತೋರಿಸಿ. ಬನ್ನಿ. ನೋಡಿ ಸರ್, CCTV ಮಾನಿಟರ್ ಅಲ್ಲಿ ಲೈವ್ ದೃಶ್ಯಗಳೆಲ್ಲ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಅದ್ರ ರೆಕಾರ್ಡ್ ಆಗಿಲ್ಲ. ಅದನ್ನ ಯಾರು ತುಂಬಾ ಪ್ಲಾನ್ ಮಾಡಿ ಸೆಟ್ಟಿಂಗ್ ನ ಚೇಂಜ್ ಮಾಡಿದ್ದಾರೆ. ಹೊರಗಿನ ಕಳ್ಳರಿಗೆ CCTV ಸಾಫ್ಟ್ವೇರ್ ನ ಟೆಕ್ನಿಕಲ್ ಸೆಟ್ಟಿಂಗ್ಸ್ ಬಗ್ಗೆ ಒಂದಿಂಚು ನಾಲೆಜ್ ಇರೋಕೆ ಚಾನ್ಸೇ ಇಲ್ಲ. ಯಾರೋ ಬೇಕಂತಲೇ ಸ್ಕೆಚ್ ಹಾಕಿ ಸಾಕ್ಷಿ ಸಿಗದಾಗೆ ಇದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಈ ಮನೆಯಲ್ಲಿ ಯಾರೋ ಒಬ್ರು ಆ ಕಳ್ಳರಿಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಒಳಗಿನವ್ರ ಸಪೋರ್ಟ್ ಇಲ್ದಲೆ ಈ ಮನೆಯಲ್ಲಿ ಆ ಹೆಣ್ಮಗಳು ಕಿಡ್ನಾಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣಪ್ಪ, ಈ ಮನೆ ಸುತ್ತಮುತ್ತ ಇರೋ CCTV ಫುಟೇಜ್ ನ ಚೆಕ್ ಮಾಡ್ಕೊಂಡು ಬೇಗ ಬಾ. ಸರಿ ಸರ್. ಮನೆಯಲ್ಲಿ ಸೆಟ್ಟಿಂಗ್ ನಾನು ಚೇಂಜ್ ಮಾಡಿದೆ, ಆದ್ರೆ ಹೊರಗಿಂದು ಸಿಗಾಕೊಂಡ್ಬಿಡ್ತೀನ. ಅಯ್ಯಯ್ಯೋ ಪಾಪ, ಲೇ ಪಾಪ ಕಣೋ, ಎಷ್ಟು ಬೇಡ್ತಾ ಇದೆ. ಲೇ ಕಿತ್ತಾನೆ ಸಾಕು. ಅಯ್ಯೋ AC ರಿಪೇರಿ ಆಗಿದೆ ಅಣ್ಣ. ಏನ ರಿಪೇರಿ ಆಗಿದ್ಯಾ? ಲೇ ಲೇ ಲೇ, ಇಂತ ಕಿತ್ತೋಗಿರೋ ಕಾರಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತೆ ಅಣ್ಣ? ಅವ್ರ ಮುಖಕ್ಕೆ ಸ್ವಲ್ಪ ನೀರ್ ಹಾಕ್ಬಿಡೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ನೀರಾ? ಕೊಡು 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 ಕೊಡು. ಓ ಎಂದು ಬೇಡ್ಕೊಂಡೇ ಕೂತಿರ್ಬೇಕಾಗಿತ್ತು. ಇಲ್ಲಿ ಪಾಪ ಅಂತ ನೀರು ಚಿಡಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ನಿಂಗೆ ನಾನು. ಬಾಯ ಬೊಂಬಾಯ, ಇವಳು ಹಿಂಗೆ ಬಿಟ್ರೆ ಸರಿಗಿರಲ್ಲ. ತಗೋ ತಗೋ ತಗೋ, ಅಲ್ಲಿ ಪ್ಲಾಸ್ಟರ್ ಮತ್ತೆ ಅಗ್ಗ ಇದೆಯಲ್ಲ, ತೆಗೆದು ಅಯ್ಯೋ ಅಣ್ಣ, ಇವಳನ್ನ ಮುಟ್ಟಿದ್ರೆ ಅವಳ ಚರ್ಮ ಕೆಂಪಾಗತ್ತೆ. ನೀವು ಬೇರೆ ಅವಳನ್ನ ಮುಟ್ಟಿದ್ರೆ ನನ್ ಚರ್ಮ ಸೋದು ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳಿದ್ರಿ. ನನಗ್ ಭಯ ಆಗತ್ತಣ್ಣ, ನಾನು ಇದೆಲ್ಲ ಮಾಡಲ್ಲ. ಸಾರಿ ಸಾರಿ ಸಾರಿ, ನಮ್ ಪ್ರೀತಿಗೋಸ್ಕರ ಇದನ್ನ ಸ್ವಲ್ಪ ಬೇಗ ಮದುವೆ ಆದ್ರಲ್ಲ. ಮುಖ ನೋಡ್ತಿದ್ದೆ, ಬೇಗ ಓಡ್ಸು ಬೇಗ ಓಡ್ಸು. ಯಾವಳು ಬಾಯಿಗೆ ಟೇಪ್ ಆಗೋದ್ರೆ ಏನ್ರಿ ಬೈತಾವಳು? ಒಂದು ಸಲ ಯಾರ್ದಾದ್ರೂ ಲೈಫ್ ಅಲ್ಲಿ ಒಂದು ತಪ್ಪಾಗುತ್ತೆ, ಅದು ಸರಿ. ಇನ್ನೊಂದ್ಸಲನು ತಪ್ಪಾಗ್ಬೋದು, ದಟ್ಸ್ ಆಲ್ಸೋ ಓಕೆ. ಆದ್ರೆ ಪದೇ 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 ಇದೇ ತರ ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ಏನಂತಾರೆ? ಚಂಚಲ, ಈ ಮಾತನ್ನ ಯಾರಿಗೆ ಹೇಳ್ತಿದ್ಯಾ ನೀನು? ಇನ್ಯಾರ ಬಗ್ಗೆ? ಅದಕ್ಕೆ ಆ ಮೋನಿಕನ್ ಬಗ್ಗೆ. ಅವಳಿಗೆ ಮದುವೆ ಮಂಟಪದಿಂದ ಓಡ್ ಹೋಗೋ ಕಾಯಿಲೆ ಇದೆ ಅಂತ ಅನ್ಸುತ್ತೆ. ಆ ಕಾಯಿಲೆ ಮತ್ಕೊಡಕ್ಕೆ ಪೊಲೀಸ್ನವರೇ ಬಂದಿದಾರಲ್ಲ ಚಂಚಲ. ಅವಳಾಗೆ ಓಡೋದ್ಲು ಅಥವಾ ಯಾರಾದ್ರೂ ಓಡಿಸ್ಕೊಂಡೋದ್ರು, ಇಲ್ಲ ಬಲವಂತವಾಗಿ ಯಾರಾದ್ರೂ ಎಳ್ಕೊಂಡೋದ್ರು ಅನ್ನೋದು ಇನ್ ಸ್ವಲ್ಪದ್ಮೇಲೆ ಗೊತ್ತಾಗುತ್ತೆ. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಂತ ಆಪತ್ತಿನ ಸಮಯದಲ್ಲಿ ಯಾವ ಜಾಗದಲ್ಲಿ ನಿಂತು ಏನು ಮಾತಾಡ್ತಾ ಇದೀವಿ ಅನ್ನೋ ಪರಿಜ್ಞಾನ ಬೇಡ ನಿಮ್ಗೆ? ಏನಾಯ್ತು ಕೃಷ್ಣಪ್ಪ, ಏನಾದ್ರೂ ಕ್ಲೂ ಸಿಕ್ತಾ? ಸರ್, ಲೊಕೇಶನ್ ಸುತ್ತಮುತ್ತ ಇರೋ ಅಷ್ಟು ಅಕ್ಕಪಕ್ಕದ CCTV ಫುಟೇಜ್ ಚೆಕ್ ಮಾಡಾಯ್ತು ಸರ್. ಮನೆ ಆಚೆ ಒಂದು ಬ್ಲಾಕ್ ಕಲರ್ ಕಾರು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದು ಕ್ಯಾಮ್ರಾದಲ್ಲಿ ರಿಜಿಸ್ಟರ್ ಆಗಿದೆ.
ವೆಹಿಕಲ್ ನಂಬರ್ ಸಿಕ್ಕಿದೆ ಸರ್. ಗುಡ್. ಕಂಟ್ರೋಲ್ ರೂಮಿಗೆ ಇನ್ಫಾರ್ಮ್ ಮಾಡಿ ಆ ವೆಹಿಕಲ್ ಡೀಟೇಲ್ ತಗೊಂಡ್ರ? ಆ ವೆಹಿಕಲ್ ಯಾರ ಹೆಸರಲ್ಲಿದೆ ಸರ್ RTO ಡೇಟಾಬೇಸ್ ವೆರಿಫೈ ಮಾಡಿದೆ ಸರ್. ಆ ಬ್ಲಾಕ್ ಕಲರ್ ಕಾರ್ ಮೇಲೆ ಇರೋದು ಸೇಫ್ ನಂಬರ್ ಪ್ಲೇಟ್ ಸರ್. ಇನ್ಸ್ಪೆಕ್ಟರ್, ಇದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಆಗಿದೆ. ಪ್ಲೀಸ್ ಡೂ ಸಮ್. ಶೋ ಸರ್. ಹಲೋ ಸಿದ್ದು, ಸೈಬರ್ ವಿಂಗ್ ಹೆಡ್ ರವೀಶ್ ಅವ್ರು ಕನೆಕ್ಟ್ ಮಾಡಿ. ಹಲೋ ಸರ್, ರವೀಶ್ ಯಾರ್? ರವೀಶ್, ನಾನು ಮದುವೆ ಮನೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಆ ಲೊಕೇಶನ್ ಸುತ್ತಮುತ್ತ ಲಾಸ್ಟ್ 24 hours ಅಲ್ಲಿ ಹೊಸದಾಗಿ ಆಕ್ಟಿವೇಟ್ ಆಗಿರೋ ನಂಬರ್ ನ ಟ್ರ್ಯಾಕ್ ಮಾಡಿ. ಓಕೆ ಸರ್, ಲೊಕೇಶನ್ ಕವರ್ ಡಮ್ ಡಾಟಾ ಬೇಸ್ ಓಪನ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಸೆಕೆಂಡ್ ಸರ್? ರವಿ ಬಿ ಫಾಸ್ಟ್. ಮದುವೆ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ. ಸರ್ ಸಿಕ್ಕಿದೆ ಸರ್. ನಿನ್ನೆಯಿಂದ ಈ ಲೊಕೇಶನ್ ಟವರ್ ವ್ಯಾಪ್ತಿಯಲ್ಲೇ ಹೊಸದಾಗಿ ಆಕ್ಟಿವೇಟ್ ಆಗಿರೋ ಟೋಟಲ್ 6 ಮೊಬೈಲ್ ನಂಬರ್ಗಳು ಇವಾಗ ಐಡೆಂಟಿಫೈ ಆಗಿವೆ ಸರ್. 6 ನಂಬರ? ಅದ್ರಲ್ಲಿ ಯಾವ ನಂಬರ್ ಈಗ ಎಲ್ಲೆಲ್ಲಿ ಮೂವ್ ಆಗ್ತಿದೆ? ಸರ್ 6 ನಂಬರ್ಗಳಲ್ಲಿ 4 ನಂಬರ್ ಮಾತ್ರ ಕೇವಲ ಅರ್ಧ ಗಂಟೆ ಮುಂಚೆ ಒಟ್ಟಿಗೆ ಆಕ್ಟಿವೇಟ್ ಆಗಿ ಆ ಮದುವೆ ಮನೆ ಒಳಾಂಗಣದಿಂದ ಸೀದಾ ಆಚೆ ಹೋಗಿವೆ ಸರ್. ಆ 4 ಸಿಮ್ ಕಾರ್ಡ್ಗಳು ಇವಾಗ ಒಂದೇ ಲೊಕೇಶನ್ ಅಲ್ಲಿ ಲೈವ್ ಆಗಿ ಟ್ರ್ಯಾಕ್ ಆಗ್ತಾ ಇದಾವೆ ಸರ್. ಹಾಗಾದ್ರೆ ಕರೆಕ್ಟ್ ಲೊಕೇಶನ್ ಎಲ್ಲಿದೆ ರವೀಶ್? ಆ 4 ಲೈವ್ ಸಿಗ್ನಲ್ ಇವಾಗ ನಿಮ್ ಮದುವೆ ಮನೆ ಸ್ಪಾಟ್ ನಿಂದ ಸೀದಾ 16 ಕಿಲೋಮೀಟರ್ ದೂರದಲ್ಲಿರೋ ಹಳೆ ಮಾರ್ಕೆಟ್ ರೋಡ್ ಕಡೆ ಮೂವ್ ಆಗ್ತಿದೆ ಸರ್. ಹಳೆ ಮಾರ್ಕೆಟ್ ರೋಡ್ ಅಲ್ಲಿ ಮೂವ್ ಆಗ್ತಿದೆ. ಓಕೆ ಓಕೆ, ಎಲ್ಲ ಸ್ಟಾಪ್ ಆಗಿಲ್ಲ ತಾನೆ? ಇಲ್ಲ ಸರ್. ಓಕೆ ರವೀಶ್, ಆ 4 ಮೊಬೈಲ್ ನಂಬರ್ ನ ಡಿಜಿಟಲ್ ಸಿಗ್ನೇಚರ್ ID ನಂಬರ್ ಓದಿ. ಫಸ್ಟ್ ನಂಬರ್ ಡೀಟೇಲ್ಸ್ 98450. ಈ ನಂಬರ್ ನ IMEI ಡೇಟಾಬೇಸ್ ಚೆಕ್ ಮಾಡಿದ್ರೆ ಇದು ಮೋನಿಕಾ ಅನ್ನೋ ಹೆಸರನ್ನ ರಿಜಿಸ್ಟರ್ ಆಗಿದೆ ಸರ್. ಮೋನಿಕಾನೇ ಮದುವೆ ಏನು? ಅವಳು ಎಲ್ಲಿಂದ ಕಿಡ್ನಾಪ್ ಆದಳು? 4 ನಂಬರ್ ಅಲ್ಲಿ ಅವಳ ನಂಬರ್ ಕೂಡ ಇದೆಯಾ? ಹೌದು ಸರ್. ಸರಿ, ಮಿಕ್ ನಂಬರ್ಸ್ ಯಾರ ಹೆಸರಲ್ಲಿದೆ ಹೇಳು? ಸರ್ 1 ನಂಬರ್ ಚರಣ್ ಅನ್ನೋನ್ ಹೆಸರಿನಲ್ಲಿದೆ, ಇನ್ನೊಂದು ಜಯಪ್ರಕಾಶ್, ಕೊನೆ ನಂಬರು ಮದನ್ ಅನ್ನೋನ್ ಹೆಸರಿನಲ್ಲಿದೆ ಸರ್. ಓಕೆ ಓಕೆ, ಚರಣ್, ಜಯಪ್ರಕಾಶ್, ಮದನ್, ಈ ಹೆಸರು ಯಾರನ್ನ ಗೊತ್ತಾ ನಿಮ್ಗೆ? ಮದನ್ ಸಪ್ಲೈಯರ್ ಬೆಸ್ಟ್ ಅಲ್ಲಿ ಬಂದಿದೆ ಸರ್. ಐ ಥಿಂಕ್ ಅವನೇ ಮೋನಿಕಿನ ಕಿಡ್ನಾಪ್ ಮಾಡಿರ್ಬೇಕು. ವಾಟ್ ಆರ್ ಯು ಸೇಯಿಂಗ್? ಕಿಡ್ನಾಪ್ ಅಥವಾ ಅವಳೇ ಹೋದ್ಲು? ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಓಡ್ ಹೋಗಿರೋಳಿಗೆ ಮರ್ಯಾದೆ ಬೇರೆ ಕೇಳು. ಅವಳು ಇಷ್ಟಪಟ್ಟು ಹೋಗಿರೋದಕ್ಕೆ ತಾನೆ ಅವಳ ನಂಬರ್ ಅಲ್ಲಿ ತೋರಿಸ್ತಾ ಇರೋದು. ಅದನ್ನ ಸಾಬೀತ್ ಮಾಡಕ್ಕ ಇವರೆಲ್ಲ ಬಂದಿರೋದು. ರಮೇಶ್, ಅವ್ರ ಲೊಕೇಶನ್ ಬಗ್ಗೆ ನನಗೆ ಮಾಹಿತಿ ಕೊಡ್ತಾನೆ ಇರು. ಅವ್ರ ಸಿಗ್ನಲ್ ಡ್ರಾಪ್ ಆಗ್ಲಿ ಕಟ್ಟಾಲಿ ನನಗೆ ತಕ್ಷಣ ಹೇಳ್ಬೇಕು. ನಾನು ಲೈನಲ್ಲೇ ಇರ್ತೀನಿ. ಓಕೆ ಸರ್. ಕೃಷ್ಣಪ್ಪ, ಜೀಪ್ ಸ್ಟಾರ್ಟ್ ಮಾಡ್ಬೇಕು, ಅವ್ರನ್ನ ಟ್ರ್ಯಾಕ್ ಮಾಡ್ಬೇಕು. ಬೇಕು ಸರ್, ಡೋಂಟ್ ವರಿ, ನಾವು ಅವ್ರನ್ನ ಕ್ಯಾಚ್ ಮಾಡೇ ಮಾಡ್ತೀವಿ. ಸರ್ ನಾನು ಬರ್ತೀನಿ. ನಾನು ಬರ್ತೀನಿ. ಏನ್ ತೊಂದ್ರೆ ಆಗ್ತಾನೆ. ಅವಳೇನಾದ್ರೂ ಸಿಕ್ಕಿದ್ರೆ ಆಲ್ರೆಡಿ ಅವ್ಳಿಗೆ ಇನ್ನೊಬ್ರು ತಾಳಿ ಕಟ್ಟಾಗ ಅದ್ರ ಮೇಲೆ ನನಗ್ ತಾಳಿ ಕಟ್ಟು ಅಂತ ಯಾರು ಬಲವಂತ ಮಾಡಲ್ಲ. ಇವ್ರು ಹೋದ್ರು ಅವಳು ಸಿಗಲ್ಲ, ಸಿಕ್ಕಿದ್ರು ಮದ್ವೆ ಆಗಿರುತ್ತೆ. ಹಲೋ ರವೀಶ್, ಕ್ವಿಕ್ ಅಪ್ಡೇಟ್ ಕೊಡು. ಆ 4 ಮೊಬೈಲ್ ನಂಬರ್ಸ್ ಇವಾಗ ಯಾವ ರೂಟ್ ಅಲ್ಲಿ ಮೂವ್ ಆಗ್ತಾ ಇದೆ? ಸರ್ ಆ ಬ್ಲಾಕ್ ಕಾರ್ ಇವಾಗ ಹಳೆ ಮಾರ್ಕೆಟ್ ಮೇನ್ ಬೈಪಾಸ್ ಕ್ರಾಸ್ ಮಾಡಿ ನ್ಯಾಷನಲ್ ಹೈವೇ ಲಿಂಕ್ ರೋಡ್ ಕಡೆ ಎಂಟ್ರಿ ಕೊಟ್ಟಿದೆ ಸರ್. ಸಿಗ್ನಲ್ಸ್ ತುಂಬಾ ಸ್ಟ್ರಾಂಗ್ ಆಗಿದಾವೆ ಸರ್. ಮೋನಿಕಾ ಅವ್ರ ಹ್ಯಾಂಡ್ಸೆಟ್ ಇಂದ ಆನ್ ಇರೋದ್ರಿಂದ ಮೊಬೈಲ್ GPS ಕೋಆರ್ಡಿನೇಟ್ಸ್ ಪ್ರತಿ 10 ಸೆಕೆಂಡ್ಗೆ ಲೈವ್ ಆಗಿ ಅಪ್ಡೇಟ್ ಆಗ್ತಿದೆ ಸರ್. ಓಕೆ, ಆ ಗಾಡಿ ಸ್ಪೀಡ್ ಎಷ್ಟಿದೆ ಇವಾಗ? ಸ್ಯಾಟಲೈಟ್ ಮ್ಯಾಪ್ ರಾಡರ್ ಪ್ರಕಾರ ಆ ವೆಹಿಕಲ್ ಇವಾಗ 90+ ಸ್ಪೀಡ್ ಅಲ್ಲಿ ರನ್ ಆಗ್ತಿದೆ ಸರ್. ಆದ್ರೆ ಮುಂದೆ ಹೈವೇ ಸಿಗ್ನಲ್ ಇರೋದ್ರಿಂದ ಆ ಬ್ಲಾಕ್ ಕಾರ್ ಇನ್ನು 5 ನಿಮಿಷದಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಸರ್. ನೀವು ಅದೇ ಹೈವೇ ರೂಟ್ ನಲ್ಲಿ ಸೀದಾ ಫಾಲೋ ಮಾಡಿ ಸರ್. ಲೈವ್ ಮ್ಯಾಪ್ ಲಿಂಕ್ ನ ನಿಮ್ ಜೀಪ್ ಡ್ಯಾಶ್ ಬೋರ್ಡ್ ಸ್ಕ್ರೀನ್ ಗೆ ಕಳ್ಸಿದೀನಿ ಸರ್. ಎಕ್ಸಲೆಂಟ್ ರಮೇಶ್, ಆ ಲೈವ್ ಟ್ರ್ಯಾಕಿಂಗ್ ಎಲ್ಲೂ ಕಟ್ ಆಗದಾಗೆ ನೀನ್ ಮಾನಿಟರ್ ಮೇಲೆ ಕಣ್ಣಿಟ್ಟಿರು. ಕ್ವಿಕ್. ಓಕೆ ಸರ್. ಸ್ಪೀಡ್ ಆಗಿ ಹೋಗು, ಹಿಂಗೆ ಸ್ಟ್ರೈಟ್ ಹೋಗು. ನೀನ್ ಆಗ್ ನೋಡ್ತಾ ಇದ್ದೀರಾ? ಏನಿಲ್ಲ, ನನ್ಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ನಿಮ್ ಅಕ್ಕ ನಿಮ್ ಮನೆ ನನ್ ಕೈಗೆ ಸಿಗಾಕೊಂಡಾಗ
ತಾನ್ ಮಾಡಿದ ತಪ್ಪಿಗೆಲ್ಲ ನೀನೇ ಕಾರಣ ಅಂತ ನಿನ್ ವಿರುದ್ಧನೇ ಇಡೀ ಮನೆಯವ್ರ ಮುಂದೆ ಕೂಗಾಡಿದ್ಲು. ಆಮೇಲೆ ನಿನ್ನನ್ನೇ ಬ್ಲೇಮ್ ಮಾಡಿದ್ಲು. ಅಂಡ್ ಅದಕ್ಕೆ ಸಿಗಾಕೊಂಡಾಗ ಅವ್ನ್ ತಪ್ಪು ಅಂತ ಒಪ್ಕೊಂಡ್ಲು. ಅಷ್ಟೆಲ್ಲ ಆದ್ರೂ ಅವ್ರಿಗೋಸ್ಕರನೇ ಕಷ್ಟ ಪಡ್ತಾ ಇದೆಯಲ್ಲ. ಅವಳು ಎಷ್ಟೇ ತಪ್ಪು ಮಾಡಿದ್ರು ತಪ್ಸಕ್ ಆಗದೆ ಇರೋ ಸತ್ಯ ಅಂದ್ರೆ ಅವಳು ನನ್ನ ಅಕ್ಕ. ನನ್ ಜೊತೆ ಹುಟ್ಟಿ ಬೆಳೆದವಳು. ಹೊರಗಿನ ಜಗತ್ತಿಗೆ ಅವಳು ಸಿಕ್ಕಾಪಟ್ಟೆ ಹಠಮಾರಿ ಕತ್ತಿನ ತರ ಕಾಣಿಸ್ಬೋದು. ತಂಗಿ ಆಗಿ ಅವಳ ಬಗ್ಗೆ ನನಗೆ ಪೂರ್ತಿ ಗೊತ್ತು. ಸಹಾಯ ಇಲ್ಲದೆ ಇನ್ನೊಬ್ರು ಕೈ ಹಿಡಿದೆ ರಸ್ತೆ ದಾಟಕ್ಕೂ ಹೋದ್ರು ದಡ್ಡಿ ಅವಳು. ಮತ್ತೆ ಮಿಸ್ ಆಗಿದ್ದಾಳೆ. ಮಿಸ್ ಮಾಡಿದ್ದಾಳೆ. ಸರ್, ಲೈವ್ ಸ್ಯಾಟಲೈಟ್ ಮ್ಯಾಪ್ ರೇಡರ್ ಪ್ರಕಾರ ಆ 4 ಸಸ್ಪಿಷಿಯಸ್ ಮೊಬೈಲ್ ನಂಬರ್ಗಳ ಸಿಗ್ನಲ್ ಇವಾಗ ಒಂದೇ ಜಾಗದಲ್ಲಿ ಸ್ಟೇಬಲ್ ಆಗಿ ನಿಂತಿದೆ ಅನ್ಸುತ್ತೆ ಸರ್. ಎಲ್ಲಿ ರವೀಶ್? ಎಕ್ಸಾಕ್ಟ್ ಸ್ಪಾಟ್ ಹೇಳು. ಸರ್, ನೈಸ್ ರೋಡ್ ಇಂದ ಮುಂದೆ ಕನಕಪುರ ರೋಡ್ ಕಡೆ ತೋರಿಸ್ತಾ ಇದೆ ಸರ್. ಓಕೆ, ಮೂವ್ಮೆಂಟ್ ಏನಾದ್ರು ಇದೆಯಾ ಇವಾಗ? ಕರೆಂಟ್ ಸಿಗ್ನಲ್ಸ್ ತುಂಬಾ ಸ್ಲೋ ಮೂವಿಂಗ್ ಇದೆ ಸರ್. ಥಿಂಕ್ ಆ ಕಿಡ್ನಾಪರ್ಸ್ ಕಾರಿಂದ ಇಳಿದು ಆ ಹುಡುಗಿನ ಬಲವಂತವಾಗಿ ಎಳ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ ಅನ್ಸುತ್ತೆ ಸರ್. ಲೊಕೇಶನ್ ಮ್ಯಾಪ್ ಲಿಂಕ್ ನ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸರ್. ನೀವು ಸ್ವಲ್ಪ ಗಾಬರಿ ಮಾಡ್ಕೊಂಬೇಡ ಡಾರ್ಲಿಂಗ್. ಆಕ್ಚುಲಿ ನಾವ್ ಇಷ್ಟು ಕಷ್ಟಪಟ್ಟು ನಿನ್ನ ಇಲ್ಲಿ ಎತ್ತಕೊಂಡ್ಬಂದಿರೋದು ಯಾಕೆ ಅನ್ಕೊಂಡೆ? ಇವತ್ ನನ್ ಮದ್ವೆ ಕಣೋ. ಯಾವ ಧೈರ್ಯದಲ್ಲಿ ನನ್ನ ಕರ್ಕೊಂಡ್ ಬಂದಿದ್ದೀರಾ? ನನ್ ಬಿಟ್ಟು. ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ನೀವು ನನ್ನ ಮದ್ವೆ ಅನ್ಬೇಡ. ಇವತ್ತಿಂದ ನೀನು ನಮ್ಮ ಮದ್ವೆ ಅಂತ ಅನ್ನು. ನಾನು ಇಷ್ಟು ಕಂಟ್ರೋಲ್ ತಪ್ಪಿ ನಿನ್ನ ಇಲ್ಲಿ ಎತ್ತಾಕೊಂಡ್ಬಂದಿರೋದೆ ಈಗಲೇ ನಿನ್ಗೆ ತಾಳಿ ಕಚ್ಚಿ ಮದ್ವೆ ಮಾಡ್ಕೊಳಕ್ಕೆ ತಿಳುಕು. ಮಚ್ಚಿ, ಮೋನಿಕಾ ನಂಬರ್ ಕೊಡು. ಯಾಕೆ? ಕೊಡು ಮಚ್ಚಿ, ಕರೆ ಮಾಡಿ ನೋಡೋಣ. ಒಂದ್ ವೇಳೆ ಅನಿಕೇತ್ ನಂತವನ್ನ ಮದ್ವೆ ಆಗಕ್ ಇಷ್ಟ ಇಲ್ದೆ ಮೋನಿಕಾ ಹೋಗಿರ್ಬೋದಲ್ವಾ? ಹಾ ತಗೋ. ಯಾವ್ದು ಫೋನು? ಅಣ್ಣ, ಕಿಡ್ನಾಪ್ ಮಾಡ್ತಿರ್ಬೇಕಾದ್ರೆ ಒಂದ್ ಫೋನ್ ಬಿದ್ದಿತ್ತು. ನಮ್ದೇ ಯಾರ್ದು ಇರ್ಬೋದು ಅಂತ ಎತ್ತಾಕೊಂಡ್ ಬಂದೆ. ದೊಡ್ಡಪ್ಪ ನನ್ನ ಮಗನೇ, ನಮ್ಮ ಅಡ್ಡ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಕಣ್ರು. ಅದಕ್ಕೆ ಅಲ್ವಾ ನಾವ್ ಯಾರ ಹತ್ರನೂ ಫೋನಲ್ಲಿ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ಹೇಳಿರೋದು. ಮಚ್ಚಿ, ಹೆಂಗಾಗ್ತಾ ಇದೆ? ನೋಡ್ದೆ ಆನದವನೇ ಫೋನ್ ಎತ್ಕೊಂಡ್ ಬಂದ್ಬಿಟ್ಟಿದ್ದಲ್ಲ ಮೂರ್ಖ. ಲೇ, ಈ ಫೋನ್ ಸಿಗ್ನಲ್ ಇಂದ ಪೊಲೀಸ್ನವರು ಟ್ರ್ಯಾಕ್ ಮಾಡ್ಕೊಂಡು ನಮ್ ಬೆನ್ನ ಹತ್ಕೊಂಡ್ಬಿಟ್ರೆ ಏನೋ ಮಾಡೋದು? ಬರ್ತಾರೆ ಕಣೋ. ಪೊಲೀಸ್ ಹೋಗಿ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನೆಲ್ಲ ಧ್ವಂಸ ಮಾಡಕ್ಕೆ ನಾನು ನನಗೆ ಬಂದೇ ಬರ್ತಾನೆ. ಅಕ್ಕ ಚೆನ್ನಾಗ್ ಕಬಡ್ಡಿ ಮಾಡ್ತಾರಲ್ಲ. ಕಾಮಿಡಿ ಅಂತೆ ಕಾಮಿಡಿ. ನನ್ನ ಮಗನೇ ಎಲ್ರು ಫೋನ್ ಆಫ್ ಮಾಡೋ ಕೊಡ್ಸು. ಲೇ, ಆಫ್ ಮಾಡೋ. ಅದೇನಾದ್ರು ಆನಲ್ಲಿ ಇತ್ತು ಅಂತಂದ್ರೆ ಅದನ್ನ ಟ್ರೇಸ್ ಮಾಡ್ಕೊಂಡು ಪೊಲೀಸ್ ತೋರ್ಕೊಂಡ್ಬಿಟ್ರೆ ಕಷ್ಟ. ಯಾಕೋ ನಾವ್ ಇಲ್ಲಿರೋದು ಸೇಫ್ ಅಲ್ಲಿ ಆಗ್ತಾ ಇದೆ. ಫಸ್ಟ್ ನಾವು ಈ ಅಡ್ಡನ ಬಿಟ್ಟು ಬೇರೆ ಹಿಂಡ್ಕೋಬೇಕು. ಅಕ್ಕನ ಕೈ ಬಿಚ್ಚು. ಕೊಡಿ. ಇಲ್ಲ ಶ್ಯಾಮ್, ಇವಾಗ ಸ್ವಿಚ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫ್ ಅಂತ ಬರ್ತಿದ್ಯಾ? ಮಚ್ಚಿ, ಇನ್ನೇನ್ ಅರ್ಥ ಶ್ಯಾಮ್? ಆ ಕಿಡ್ನಾಪರ್ಸ್ ಪಕ್ಕ ಅಲರ್ಟ್ ಆಗಿರ್ತಾರೆ ಅಂತ ಅರ್ಥ. ನಾ ಫೋನ್ ಮಾಡಿದ್ದೀನಿ ನೋಡಿ, ಅವ್ರಿಗೆ ಲೊಕೇಶನ್ ಟ್ರ್ಯಾಕ್ ಆಗತ್ತೆ ಅಂತ ಭಯ ಬಂದಿದೆ. ಅದಕ್ಕೆ ಅಕ್ಕನ ಫೋನ್ ಆಫ್ ಮಾಡಿದ್ದಾರೆ. ಪೊಲೀಸ್ ಅವ್ರಿಗೂ ಅವ್ರಿಗೆ ಪತ್ತೆ ಹಚ್ಚಕ್ ತುಂಬಾ ಕಷ್ಟ ಆಗತ್ತೆ. ಹಲೋ ರವೀಶ್, ವಾಟ್ ಹ್ಯಾಪನ್? ಸಿಗ್ನಲ್ ಇಂದ ಸಿಗ್ತಾ ಇಲ್ವಾ ನಿಂಗೆ? ಆ 4 ಲೈವ್ ನಂಬರ್ಸ್ ಎಕ್ಸಾಕ್ಟ್ ಆಗಿ ಯಾವ ರೂಟಲ್ಲಿ ಮೂವ್ ಆಗ್ತಿದೆ ಹೇಳು ಕ್ವಿಕ್. ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಆ ಸ್ಯಾಟಲೈಟ್ ಟಾಪ್ ಸ್ಕ್ರೀನ್ ಮೇಲೆ ಆ 4 ನಂಬರ್ಗಳ GPS ಸಿಗ್ನಲ್ಗಳು ಒಂದೇ ಸಲ ಫ್ಲಕ್ಚುಯೇಟ್ ಆಗ್ತಾ ಇದೆ ಸರ್. ನೆಟ್ವರ್ಕ್ ಕನೆಕ್ಷನ್ ಸಿಗ್ತಾ ಇಲ್ಲ ಸರ್. ಲೊಕೇಶನ್ ಟ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಗಾಡಿ ಸೈಡ್